Hello everyone. Let us work out a problem on computation of arithmetic mean in this video. I am going to show you the step deviation method of computation of arithmetic mean. Step deviation method alli arithmetic mean anna yav reeti calculate ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. Look at this question on the screen. For the frequency distribution of seed yield of plot given in table, calculate the mean yield per plot. Mean yield ಕೇಳ್ತಿದ್ದಾರೆ ಅಂತಂದರೆ arithmetic mean ಕೇಳ್ತಿದ್ದಾರೆ. When they are asking about mean yield, that means we are supposed to calculate arithmetic mean. So the given data is yield per plot. Yield per plot. And that is given in a continuous series. If you observe the series, it is in exclusive series 64.5 to 84.5, 84.5 to 104.5, 104.5 to 124.5, 124.5 to 144.5 is the class intervals. And number of plots, that should be the frequency for us here. 3, 5, 7 and 20 is given. So yield per plot is taken as class intervals and number of plots is taken as frequency. Let's go to the solution table. First column yield, the class intervals, as it is question alli namge ಏನು ಮೆನ್ಷನ್ ಮಾಡಿದ್ದಾರೆ class intervals ಅದನ್ನೇ as it is we will take it. Then frequency, number of plots also we will take as it is from the question itself. Then the midpoint of the class intervals, mid value athwa midpoint of class intervals, you can take it as m or you can take it as x. m anta tagobodu athwa x anta bekaru tagobodu. ಮಿಡ್ ಪಾಯಿಂಟ್ ಆಗಿರೋದ್ರಿಂದ ಕೆಲವರು ಎಮ್ ಅಂತ ತಗೊಳ್ತಾರೆ, ಬಟ್ ದಟ್ ಈಸ್ ದ ಎಕ್ಸಾಕ್ಟ್ ವ್ಯಾಲ್ಯೂಸ್ ಆಫ್ ದ ಟೇಬಲ್ ಆಗಿರೋದ್ರಿಂದ ಅದನ್ನು ಎಕ್ಸ್ ಅಂತ ಬೇಕಾದ್ರೂ ತಗೋಬೋದು. ಸೊ ಎಕ್ಸ್ ಆರ್ ಎಮ್ ಯಾವುದ್ರಲ್ಲಿ ಬೇಕಾದ್ರೂ ನೀವು ತಗೋಬೋದು. ಆ್ಯಂಡ್ ಹೌ ಡು ಯು ಕ್ಯಾಲ್ಕುಲೇಟ್ ಮಿಡ್ ವ್ಯಾಲ್ಯೂ? ಕ್ಲಾಸ್ ಇಂಟರ್ವಲ್ಸಲ್ಲಿ ದ ಲೋಯರ್ ಕ್ಲಾಸ್ ಲಿಮಿಟ್ ಪ್ಲಸ್ ಅಪ್ಪರ್ ಕ್ಲಾಸ್ ಲಿಮಿಟ್ ಡಿವೈಡೆಡ್ ಬೈ 2. ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಮಿಡ್ ಪಾಯಿಂಟ್ ಈಸ್ lower limit of the class plus upper limit of the class divided by 2. So let us see. 64.5 plus 84.5 divided by 2 ಮಾಡ್ಕೊಂಡ್ರೆ you will get 74.5. Then 84.5 plus 104.5 ಅವೆರಡನ್ನು ಆ್ಯಡ್ ಮಾಡಿಕೊಂಡು divided by 2 ಮಾಡ್ಕೊಂಡ್ರೆ you will get 94.5. 104.5 plus 124.5 ಈ ಲೋಯರ್ ಲಿಮಿಟು ಮತ್ತು ಅಪ್ಪರ್ ಲಿಮಿಟನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ 2 so that you will get 114.5 for this. And the last one 124.5 plus 144.5 divided by 2, you should get 134.5. So lower limit to plus upper limit to add ಮಾಡ್ಕೊಳ್ಳೋದು divided by 2 ಮಾಡುವಂಥದ್ದು, you will get the midpoints. Once you get the midpoints, we should assume any of the values of midpoints as assumed mean. ಯಾವುದಾದ್ರೂ ಒಂದು ವ್ಯಾಲ್ಯೂವನ್ನು ಅಸ್ಯೂಮ್ಡ್ ಮೀನ್ ಅಂತ ಹೇಳಿ ನಾವು ಅಸ್ಯೂಮ್ ಮಾಡ್ಕೋಬೋದು. ಯಾವುದಾದ್ರೂ ಒಂದನ್ನು ಅಸ್ಯೂಮ್ ಮಾಡ್ಬೋದು. ಸೊ ಲೆಟ್ ಅಸ್ ಸೇ ಐ ವಿಲ್ ಅಸ್ಯೂಮ್ 94.5. 94.5 ಅನ್ನು ನಾನು ಎ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ತೀನಿ. ಜಸ್ಟ್ ಊಹೆ ಮಾಡ್ಕೊಳ್ಳೋದಷ್ಟೇ, ಯಾವ್ದು ಬೇಕಾದ್ರೂ ಅನ್ಕೋಬೋದು ನೀವು. ಸೊ ನಾನು 94.5 ಅಂತ ಅಂದ್ಕೊಂಡಿದ್ದೀನಿ. ಎ ಸ್ಟ್ಯಾಂಡ್ಸ್ ಫಾರ್ ಅಸ್ಯೂಮ್ಡ್ ಮೀನ್. ನೆಕ್ಸ್ಟ್ ನಾವು ಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಡಿ ಈಸ್ ದ ಡಿವಿಯೇಷನ್. ಡಿ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಎ
ಅದೇ ಡಿ ಡ್ಯಾಶ್ ಅಂದರೆ ಎಕ್ಸ್ ಮೈನಸ್ ಎ ಬೈ ಸಿ. ಎಕ್ಸ್ ಅಂದರೆ ಈ ಮಿಡ್ ಪಾಯಿಂಟ್ಸು, ಮೈನಸ್ ಎ ಅಂದರೆ ನಾವು ಅಸ್ಯೂಮ್ ಮಾಡ್ಕೊಂಡಿರುವಂತಹ ಮೀನು, ಡಿವೈಡೆಡ್ ಬೈ ಸಿ ಅಂದರೆ ಕಾಮನ್ ವ್ಯಾಲ್ಯೂಸ್. ಡಿವೈಡೆಡ್ ಬೈ ಸಿ ಅಂದರೆ ಕಾಮನ್ ವ್ಯಾಲ್ಯೂಸ್. ಕಾಮನ್ ಆಗಿ ಈ ನಂಬರ್ಸನ್ನು ಯಾವುದರಿಂದ ನಾವು ಡಿವೈಡ್ ಮಾಡ್ಬೋದು, ಎಲ್ಲ ನಂಬರ್ಸನ್ನು ಒಂದೇ ನಂಬರಿಂದ ಯಾವುದರಿಂದ ನಾವು ಕಾಮನ್ ಆಗಿ ಡಿವೈಡ್ ಮಾಡ್ಬೋದು ಅನ್ನೋದ್ರಿಂದ ನಾವು ಅದನ್ನು ತಗೊಳ್ತೀವಿ. ಸೊ ಈಗ ನೋಡಿದ್ರೆ 74.5 ಇದೆ ಫಸ್ಟ್ ವ್ಯಾಲ್ಯೂ. ನೀವು ಮೈನಸ್ 94.5 ಏನಾದ್ರು ತೊಗೊಂಡ್ರೆ ಎಕ್ಸ್ ಮೈನಸ್ ಎ, ಲೆಟ್ ಅಸ್ ಡೂ ಇಟ್ ಒನ್ ಬೈ ಒನ್. ಡಿ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಎ ಬೈ ಸಿ. ಸೊ 74.5 ಮೈನಸ್ 94.5, ದಟ್ ಈಸ್ 74.5 ಮೈನಸ್ 94.5 ನಿಮ್ಗೇನು ಬರುತ್ತೆ? ದಟ್ ಶುಡ್ ಬಿ ಮೈನಸ್ 20 ಬರುತ್ತೆ. ಇನ್ ದ ಸೇಮ್ ಮ್ಯಾನರ್ ಒಂದೊಂದಾಗಿ ಮಾಡಿ. 94.5, ಸೊ 94.5 ಮೈನಸ್ 94.5 you will get 0. Next to 114.5, 114.5 minus 94.5 you will get 20. Then the last one 134, 134.5 minus 94.5 equals to you will get 40. ಸೊ ನಿಮಗೆಲ್ಲ 20, 0, 20, 40, 20, 20, 40 ಇರೋದ್ರಿಂದ ಕಾಮನ್ ಆಗಿ 20ಇಂದ ನೀವು ಡಿವೈಡ್ ಮಾಡ್ಕೊಂಬಿಡ್ಬೋದು. ಸೊ ಲೆಟಸ್ ಸೇ ಸಿ ಅನ್ನು ನಾವು 20 ಅಂತ ಹೇಳಿ ತಗೊಳ್ಳೋಣ. 20 ಅಂತ ತಗೊಂಡಾಗ ಮೈನಸ್ 20 ಬೈ 20 ಈಕ್ವಲ್ಸ್ ಟು 21 21, ದಟ್ ಮೀನ್ಸ್ ಮೈನಸ್ 1. ನೆಕ್ಸ್ಟ್ ಸೆಕೆಂಡ್ ಒನ್ ಝೀರೋಗೆ 0. ಇಲ್ಲಿ 20 ಬೈ 20, 21 21 ಕ್ಯಾನ್ಸಲ್ ಮಾಡ್ಕೊಂಬಿಟ್ರೆ 1. 40 by 20 ಅಂದರೆ 21 22 40, ಸೊ 2. ಮೈನಸ್ 1 0 1 2. ಸೊ ಏನು ಮಾಡಿದ್ವಿ ನೋಡಿ, ಮೈನಸ್ 1 0 1 2, ಮೈನಸ್ 1 0 1 2. ಹೇಗೆ ಬಂತು ಇದು? ಡಿ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ. ಎಕ್ಸ್ ಮೈನಸ್ ಎ ಅಂದರೆ ಈ ಮಿಡ್ ಪಾಯಿಂಟ್ಸಿಂದ ನಾವು ಅಸ್ಯೂಮ್ ಮಾಡ್ಕೊಂಡಿರೋ ಅಸ್ಯೂಮ್ಡ್ ಮೀನ್ ಎಕ್ಸ್ ಮೈನಸ್ ಎ ಮಾಡಿಕೊಂಡು ಆ ಎಲ್ಲ ನಂಬರ್ಸು ಯಾವುದಾದ್ರೂ ಒಂದು ಕಾಮನ್ ನಂಬರಿಂದ ಡಿವೈಡ್ ಆಗುತ್ತಾ ಅಂತ ನೋಡಿದ್ವಿ. ನಮಗೆ 20 0 20 40 ಅಂತ ಬಂತು. ಸೊ 20ಇಂದ ಕಾಮನ್ ಆಗಿ ಡಿವೈಡ್ ಆಗುತ್ತೆ ಅಂತ ಹೇಳಿ ವಿ ಹ್ಯಾವ್ ಟೇಕನ್ ಸಿ ಆ್ಯಸ್ 20. ಇಲ್ಲಿ ಎ ವ್ಯಾಲ್ಯೂ ವಿ ಹ್ಯಾವ್ ಟೇಕನ್ ಅಸ್ಯೂಮ್ಡ್ ಮೀನ್ ದಟ್ ಈಸ್ 94.5. ಸಿ ವ್ಯಾಲ್ಯೂ ಕೂಡ ನಾವೇ ತಗೊಂಡ್ವಿ 20 ಅಂತ ಹೇಳಿ. ಹ್ಯಾಕ್ ತಗೊಂಡ್ವಿ ಸಿ ವ್ಯಾಲ್ಯೂ? ಎಲ್ಲ ನಂಬರ್ಸು ನೋಡಿ, ಇಲ್ಲಿ ನಮಗೆ 20 20 40 ಅಂತ ಬಂತು. ಸೊ 20ಇಂದ ಇದೆಲ್ಲನೂ ಡಿವೈಡ್ ಆಗುತ್ತೆ, ಹಾಗಾಗಿ ನಾನು 20ಅನ್ನು ಸಿ ಅಂತ ಹೇಳಿ ತಗೊಂಡೆ. ಅರ್ಥ ಆಯ್ತಲ್ಲ? ಸಿ ದಿಸ್ ಈಸ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ. ಸಿ ಈಸ್ ದ ಕಾಮನ್ ಡಿವಿಸಿಬಲ್. ಸೊ ಎಕ್ಸ್ ಮೈನಸ್ ಎ ಎಕ್ಸ್ ಮೈನಸ್ ಎ ಎಕ್ಸ್ ಮೈನಸ್ ಎ ಕಾಮನ್ ಆಗಿ ನಾನು ಅಸ್ಯೂಮ್ ಮಾಡ್ಕೊಂಡಿರೋದು 94.5 ಅಸ್ಯೂಮ್ಡ್ ಮೀನ್. ಎಕ್ಸ್ ಅಂದರೆ ಈ ಮಿಡ್ ಪಾಯಿಂಟ್ಸ್, ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ. ಸೊ ಮಾಡ್ಕೊಂಡ್ವಿ, ವಿ ಗಾಟ್ ಮೈನಸ್ 1 0 1 ಆ್ಯಂಡ್ 2. ನೆಕ್ಸ್ಟ್ ಕಾಲಮಲ್ಲಿ ಯು ಶುಡ್ ಬಿ ಕ್ಯಾಲ್ಕುಲೇಟಿಂಗ್ ಎಫ್ ಇಂಟು ಡಿ, ದಟ್ ಈಸ್ ಫ್ರೀಕ್ವೆನ್ಸಿ ಇಂಟು ಡಿವಿಯೇಷನ್. ಫ್ರೀಕ್ವೆನ್ಸಿ ಕಾಲಮ್ ಎಫ್ ಮತ್ತು ಡಿವಿಯೇಷನ್ ಕಾಲಮನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದಿಸ್ ಎಫ್ ಡಿ. ಸೊ ಯು ಹ್ಯಾವ್ ಇನ್ ದ ಎಫ್ ಕಾಲಮ್ ಫಸ್ಟ್ 3 ಇಂಟು ಡಿ ಕಾಲಮ್ ಮೈನಸ್ 1 ಇದೆ. ಸೊ 3 ಇಂಟು ಮೈನಸ್ 1 ಯು ವಿಲ್ ಗೆಟ್ ಮೈನಸ್ 3. ದೆನ್ 5 ಇಂಟು 0 0, 7 ಇಂಟು 1 7, 20 into 2 40. So FD column is nothing but multiplying the numbers of frequency column and D column. So D column ಅಲ್ಲಿರೋ ನಂಬರ್ಸನ್ನು F column ಅಲ್ಲಿರೋ ನಂಬರ್ಸನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ವಿ, ಅದು FD ಅಂತ ಹೇಳಿ ಆಗುತ್ತೆ. Now we are just totaling the FD column. FD column ಅನ್ನು ಟೋಟಲ್ ಮಾಡ್ಕೊಳ್ಳಿ, you will get 44. ಆ್ಯಂಡ್ ಫ್ರೀಕ್ವೆನ್ಸಿ ಕಾಲಮನ್ನು ಕೂಡ ಟೋಟಲ್ ಮಾಡ್ಕೊಳ್ಳಿ.
ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಮಾಡಿದ್ರೆ ಬರುವಂತಹ ಟೋಟಲು ನಾವು ಸಮೇಷನ್ ಎಫ್ ಅಂತೀವಿ. ಸಮೇಷನ್ ಎಫ್ ಈಸ್ ನಥಿಂಗ್ ಬಟ್ ಎನ್. ಸಮೇಷನ್ ಎಫ್ ಈಸ್ ನಥಿಂಗ್ ಬಟ್ ಎನ್. ಎಫ್ ಡಿ ಕಾಲಮನ್ನು ಟೋಟಲ್ ಮಾಡಿಕೊಂಡಾಗ ಯು ವಿಲ್ ಗೆಟ್ ಸಮೇಷನ್ ಆಫ್ ಎಫ್ ಡಿ, ಸಮ್ ಟೋಟಲ್ ಆಫ್ ಎಫ್ ಡಿ. ಸೊ ಆಯಿತು. ಈಗ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಮೀನ್ ಅಂಡರ್ ಸ್ಟೆಪ್ ಡಿವಿಯೇಷನ್ ಮೆಥಡ್? ಮೀನ್ ಈಕ್ವಲ್ಸ್ ಟು ಎ ಪ್ಲಸ್ ಸಮೇಷನ್ ಎಫ್ ಡಿ ಬೈ ಎನ್ ಇಂಟು ಸಿ. ಮೀನ್ ಈಕ್ವಲ್ಸ್ ಟು ಎ ಪ್ಲಸ್ summation fd by n into c. A, which is a, the number we have assumed 94.5 ಅನ್ನು ಅಸ್ಯೂಮ್ ಮಾಡ್ಕೊಂಡ್ವಲ್ಲ ಆಗಲೇ ಅದು a. ಸೊ ಮೀನ್ ಈಕ್ವಲ್ಸ್ ಟು a ಜಾಗದಲ್ಲಿ 94.5 ಪ್ಲಸ್ ಸಮೇಷನ್ ಎಫ್ ಡಿ ಬೈ ಎನ್. ಸಮೇಷನ್ ಎಫ್ ಡಿ ಅಂದರೆ ಯಾವುದು? ಈ ಲಾಸ್ಟ್ ಎಫ್ ಡಿ ಕಾಲಮ್ ಟೋಟಲ್ ಮಾಡ್ಕೊಂಡಿದ್ದೀವಲ್ಲ 44, ದಟ್ ಈಸ್ ಸಮೇಷನ್ ಎಫ್ ಡಿ. ಸೊ 44 ಡಿವೈಡೆಡ್ ಬೈ ಎನ್. n is the sum of the frequency total. Summation f equals to n. So frequency column total ಮಾಡಿದೀವಲ್ಲ 35, that is n. So by 35 into c. c ವ್ಯಾಲ್ಯೂ ಯಾವುದು? ಇಲ್ಲಿ 20. ಯಾವುದು c ವ್ಯಾಲ್ಯೂ? ಇಲ್ಲಿ ನಾವು ಕಾಮನ್ ಆಗಿ ಡಿವೈಡ್ ಮಾಡೋದಕ್ಕೆ ಯಾವುದರಿಂದ ಡಿವೈಡ್ ಆಗುತ್ತೆ ಅಂತ ಹೇಳಿ ತಗೊಂಡ್ವಲ್ಲ, ಸಿ 20, 20, 0, 20, 40 ಅಂತ ನಮ್ಗೆ ನಂಬರ್ಸ್ ಬಂತು ಡಿವಿಯೇಷನ್ಸಲ್ಲಿ. ಸೊ ಕಾಮನ್ ಆಗಿ 20ಇಂದ ಡಿವೈಡ್ ಆಗುತ್ತೆ ಅಂತ ಹೇಳಿ ನಾವು 20 ತಗೊಂಡ್ವಲ್ಲ, ಸಿ ದಟ್ ಈಸ್ 20 ಈಕ್ವಲ್ಸ್ ಟು 20. ಸೊ ಮೀನ್ ಈಕ್ವಲ್ಸ್ ಟು 94.5 ಪ್ಲಸ್ 44 ಡಿವೈಡೆಡ್ ಬೈ 35 ಇಂಟು 20. ಇಫ್ ಯು ಸಾಲ್ವ್ ದಿಸ್ ಯು ವಿಲ್ ಗೆಟ್ 119.64. ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಫಸ್ಟು 44 ಇಂಟು 20 ಮಾಡ್ಕೊಳ್ಳಿ, ಯು ವಿಲ್ ಗೆಟ್ 80. ಸೊ 80 ಬೈ 35 ಮಾಡ್ಕೊಳ್ಳಿ, ಯು ವಿಲ್ ಗೆಟ್ the answer. That is, if you divide let us say ಈ 94.5 ಹಾಗೆ ಇರುತ್ತೆ, 94.5 ಪ್ಲಸ್ 44 ಇಂಟು 20 ಏನಾಗುತ್ತೆ? ದಟ್ ಶುಡ್ ಬಿ 80 ಡಿವೈಡೆಡ್ ಬೈ 44 ಇಂಟು 20 ಮಾಡ್ಕೊಳ್ಳಿ, ಡಿವೈಡೆಡ್ ಬೈ 80 ಡಿವೈಡೆಡ್ ಬೈ 35, you will get 25.142. 25.142. So if you add this, you will get 119.64. 119.64. So that is your mean. ಫಸ್ಟ್ ಏನು ಮಾಡ್ತೀವಿ? ಈ 44ಅನ್ನು 20 ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. 44 ಇಂಟು 20 80 ಆಗುತ್ತೆ. 80 ಡಿವೈಡೆಡ್ ಬೈ 35. 80 ಡಿವೈಡೆಡ್ ಬೈ 35 ಮಾಡಿದ್ರೆ ಯು ವಿಲ್ ಗೆಟ್ 25.142. ಈ 25.142 ಅನ್ನು 94.5 ಜೊತೆಗೆ ಆ್ಯಡ್ ಮಾಡಿಕೊಂಡ್ರೆ ಯು ವಿಲ್ ಬಿ ಗೆಟಿಂಗ್ 119.64. ದಟ್ ಈಸ್ ದಿ ಆನ್ಸರ್, ಅರ್ಥಮೆಟಿಕ್ ಮೀನ್.